ನಮಸ್ಕಾರ ಎಲ್ರಿಗೂ ದೊಡ್ಡ ಮನೆ ಜೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ರೈತರ ಮೇಲಿನ ಕಂಟೆಂಟ್ಗಳು ಇನ್ಮೇಲೆ ಬರ್ತಾನೆ ಇರ್ತವೆ. ಇವತ್ತು ನಾವು ನಮ್ಮ ಹೊಲದ ಸುತ್ತ ಇರೋ ಬದುಗಳಿಗೆ ಔಷಧಿನ ಹೊಡೆಯಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ಹೊಲ ಎಷ್ಟು ನಾವು ನೀಟಾಗಿ ಇಟ್ಕೊಂಡಿರ್ತೀವೋ ಬದನು ಕೂಡ ಅಷ್ಟೇ ನೀಟಾಗಿರ್ಬೇಕು. ಯಾಕಂದರೆ ಹಳೆ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ನಿಮ್ಮ ಹೊಲಗಳು ಬದ ಹೇಗಿರುತ್ತೋ ಹಾಗೆ ಹೊಲಗಳಲ್ಲಿ ಫಸಲು ಹಾಗೆ ಇರುತ್ತೆ ಅಂತ. ಯಾವತ್ತೂ ಕೂಡ ಬದುಗಳನ್ನ ನೀಟಾಗಿ ಇಟ್ಕೊಳ್ಳಿ. ಈ ಥರ ಗಿಡ ಆಗಿರ್ಬೋದು, ಗೆಂಟೆ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಮರಗಳನ್ನ ನಾವು ಬದುಗಳಲ್ಲಿ ಬೆಳೆಸೋಕ್ಕೆ ಹೋಗ್ಬಾರ್ದು. ಅವು ಫಸಲಿಗೂ ತೊಂದರೆ ಕೊಡ್ತೈತೆ, ಆಮೇಲೆ ನಿಮ್ಮ ಒಂದು ಹೊಲನೂ ನೀಟಾಗಿ ಕಾಣೋದಿಲ್ಲ. ಸೊ ಹಂಗಾಗಿ ನಾವು ವರ್ಷಕ್ಕೆ 1 ಸಲ 2 ಸಲ ಕಳೆನಾಶಕಗಳನ್ನ ಅಥವಾ ರೌಂಡ್ ಅಪ್ ಅಂತ ಔಷಧಿ ಬರುತ್ತೆ, ಶೂರ್ ಶಾಟ್, ಈ ಥರದ ಔಷಧಿಗಳನ್ನ ಹೊಡಿತಾ ಇರ್ತೀವಿ. ಯಾವಾದರೂ ಹೊಡಿಬೋದು. ಈಗ ಬದಿಗೆ ಹೊಡೆಯೋವಂಥ ಯಾವಾದರೂ ಹೊಡೆದ್ರೂ ಗಿಡಗಳು ಹೋಗುತ್ತೆ. ಅದರಲ್ಲಿ ಯಾವ್ಯಾವುದನ್ನ ಎಷ್ಟೆಷ್ಟು ಹಾಕಬೇಕು, ನಾವು ಯಾವ ಔಷಧಿ ಇವಾಗ ಹೊಡಿತಾ ಇದ್ದೀವಿ ಅನ್ನೋದನ್ನು ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ನಮ್ಮದು ಈಗ ಔಷಧಿ ಹೊಡಿಬೇಕು ಅಂತಾರೆ ಬದ. ಇದು ನಮ್ಮದು ಅಡಿಕೆ ತೋಟ. ಇಲ್ಲಿ ಏನು ಗೊತ್ತಾ, ಅಡಿಕೆ ತೋಟದಲ್ಲಿ ಯಾವತ್ತೂ ಕೂಡ ಕಳೆನಾಶಕಗಳಾಗಿರ್ಬೋದು ಅಥವಾ ರೌಂಡ್ ಅಪ್ಸು ಯಾವುದೇ ಕಳೆನಾಶಕಗಳನ್ನ ಇದರಲ್ಲಿ ಹೊಡೆಯೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಭೂಮಿಗೆ ಯಾವತ್ತಿದ್ರೂ ಕೂಡ ಈ ಕಳೆನಾಶಕಗಳು ವಿಷಾನೇ. ಎರೆಹುಳು ಆಗಿರ್ಬೋದು, ಒಳ್ಳೊಳ್ಳೆ ಪೋಷಕಾಂಶಗಳಾಗಿರ್ಬೋದು, ಅವೆಲ್ಲ ಇದರಿಂದ ಸಾಯ್ತವೆ. ಸೊ ಹಂಗಾಗಿ ನಿಮ್ಮದೇನು ಬದುಗಳು ಇರ್ತೈತಲ್ಲ, ಬದುಗಳಿಗೆ ಈ ಕಳೆನಾಶಕಗಳನ್ನ ಹೊಡೀರಿ, ಏನೂ ತೊಂದರೆ ಇಲ್ಲ. ನಮ್ಮದು ಇದು ಆ್ಯಕ್ಚುಲಿ 3 ವರ್ಷದ ತೋಟ. ಇದು ತುಂಬಾ ಒಂದು ತೆಗ್ನಲ್ಲಿತ್ತು. ಸೊ ಹಂಗಾಗಿ 2,500-3 ಸಾವಿರ ಟ್ಯಾಕ್ಟ್ರಿಲಿ ಮಣ್ಣು ಏರಿಸಿದ್ದೀವಿ. ಸೊ ಒಂದು 2 ಅಡಿ 3 ಅಡಿ ಹೈಟ್ ಮಾಡಿದ್ದೀವಿ. ಇದು ಚಿಕ್ಕೆರೆ ಅಂತ ಕರಿತೀವಿ ನಮ್ಮ ಹೆಬ್ಬಾಳಲ್ಲಿ. ಇದು ನೀರಲ್ಲೆಲ್ಲ ತುಂಬಿಕೊಂಡು ಪೂರ್ತಿ ಇದಷ್ಟು ಹೊಲ ಎಲ್ಲ ಇದು ಕೆಳಗಡೆ ತೋಟ ಇದೆ ನೋಡಿ, ಆ ತೋಟದ ತುಂಬ ತುಂಬ್ಕೊಳ್ಳೋದು. ಸೊ ಹಂಗಾಗಿ ಈ ಹೊಲಕ್ಕೆ ಮಣ್ಣೇರಿಸಿ ಗಿಡಗಳು ರೆಡಿ ಮಾಡಿರೋದು ಹೊಸ ಗಿಡಗಳಲ್ವಾ. ಸೊ ಹಂಗಾಗಿ ಹೊಸ ಮಣ್ಣಿಗೆ ಸ್ವಲ್ಪ ಲೇಟಾಗಿ ಬಂದಿದ್ದಾವೆ. 3 ವರ್ಷದ ಗಿಡ ಇವಾಗ ಹುಸಿ ಹೊಡೆಯೋ ಟೈಮಿಗೆ ಬಂದಿದ್ದಾವೆ ನೋಡಿ. ಮಾರ್ಕೆಟಲ್ಲಿ ಕಳೆನಾಶಕಗಳು ಬದಿಗೆ ಹೊಡೆಯೋ ತುಂಬಾ ಇದ್ದಾವೆ. ಅದರಲ್ಲಿ ಇದು ಹೊಸದು ಕ್ರೂಪ್ ಅಂತ. ಇದು ಒಳ್ಳೆ ಇವಾಗ ಮಾರ್ಕೆಟಲ್ಲಿ ಸೌಂಡ್ ಮಾಡ್ತಿದೆ. ಬದಿಗೆ ಹೊಡೆಯೋಕ್ಕೆ ಅಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು 1/4 ಲೀಟ್ರಿಗೆ ಈ ಔಷಧಿನ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಕ್ಯಾನಿಗೆ ಹಾಕಿ ಇದನ್ನು ಯೂಸ್ ಮಾಡೋದು ತುಂಬಾ ಸುಲಭ. ನಿಮಗಿನ್ನೂ ಪವರ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡ್ರೆ ಆಯಿತು ಅಷ್ಟೆ. ಆಮೇಲೆ ಈ ಕ್ಯಾನ್ಗೆ ಫುಲ್ಲು ನೀರು ಹಾಕ್ಕೊಂಡು ಬಾಟಲ್ ಕ್ಲೋಸ್ ಮಾಡ್ಕೊಂಡು ಹೊಡೆಯೋದು ಅಷ್ಟೇ. ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಗಳಿಗೆ ಟಚ್ ಆಗೋ ಥರ ಹಿಡಿಯೋಕ್ಕೆ ಹೋಗಬೇಡಿ. ಅಡಿಕೆ ಗಿಡಗಳು ಸತ್ತೋಗೋ ಚಾನ್ಸಸ್ ಭಾಳ ಇರುತ್ತೆ. ಇದು ವೆರಿ ಪವರ್ಫುಲ್ ಔಷಧಿ. ವರ್ಷಕ್ಕೆ 2 ಟೈಮ್ ಇದನ್ನು ಹೊಡೆಯೋದು ತುಂಬಾ ಉತ್ತಮ ಬದುಗಳಿಗೆ. ಈ ಹುಲಿ ಗಿಡ ಆಗಿರ್ಬೋದು, ಮೆಟ್ಲು ಗಿಡ ಅಂತಾರೆ, ಆಮೇಲೆ ಈ ಥರದ್ದು ಯಾವುದೇ ಗಿಡ ಇದ್ರೂ ಕೂಡ ಪೂರ್ತಿಯಾಗಿ ಸತ್ತು ಹೋಗುತ್ತೆ. ಬದಿಗೆ ಹೊಡೆಯೋಕ್ಕೆ ಇದು ಬೆಟರ್ ಔಷಧಿ ಅಂತಲೇ ಹೇಳ್ಬೋದು. ನಾವು ಕೂಡ ವರ್ಷಕ್ಕೆ 1 ಟೈಮ್ 2 ಟೈಮ್ ಇದನ್ನ ಹೊಡಿತಾ ಇರ್ತೀವಿ. ನಮ್ಮದು ಎಲ್ಲ ಹೊಲಗಳಿಗೂ ಬದುಗಳಿಗೆ ಇವನ್ನ ಹೊಡಿಲೇಬೇಕು. ಬದ ಯಾವಾಗಲೂ ಕ್ಲೀನಾಗಿರುತ್ತೆ. ಮತ್ತು ಅಡಿಕೆ ಗಿಡಗಳಿಗೆ ಹೊಡೆಯೋಕ್ಕೆ ಹೋಗಬೇಡಿ. ಬಾಂಡ್ಲಿ ಅಥವಾ ಸ್ಲ್ಯಾಶರ್, ಆಮೇಲೆ ರೂಟಾವೇಟ್ರ್ ಬಂದಿದೆ, ಅವನ್ನ 1 ಟೈಮ್ ಡ್ರಿಪ್ ವೈರ್ ನೋಡೋಕ್ಕೆ ಹೊಡ್ಕೊಳ್ಳಿ ಅಷ್ಟೆ. ಆಮೇಲೆ ಮುಖಕ್ಕೆ ಮಾಸ್ಕ್ಗಳನ್ನ ಹಾಕ್ಕೊಳ್ಳಿ. ಈ ಥರ ಮಾಸ್ಕ್ಗಳನ್ನ ಯೂಸ್ ಮಾಡಿ. ಡೈರೆಕ್ಟಾಗಿ ದೇಹದ ಒಳಗಡೆ ಇದು ಔಷಧಿ ಹೋಗಬಾರ್ದು. ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂಥ ಔಷಧಿಗಳಿವು. ಬದಿಗುಡಿಯವು, ರೌಂಡ್ ಅಪ್ಸ್ ಯಾವೇ ಆಗಿರಲಿ, ಆರೋಗ್ಯದ ದೃಷ್ಟಿಯಿಂದ ನಾವು ಮುನ್ನೆಚ್ಚರಿಕೆನ ವಹಿಸಬೇಕಾಗುತ್ತೆ.
ಆದಷ್ಟು ಹಸಿ ಇರಬೇಕು. ನೆಲ ಹಸಿ ಇದ್ರೇ ಇದು ವರ್ಕ್ ಆಗುತ್ತೆ. ಏನಕ್ಕಂದರೆ ಬೇಸಿಗೆಗಾಲದಲ್ಲೆಲ್ಲ ಇದು ವರ್ಕ್ ಆಗಲ್ಲ. ಬದುಗಳಿಗೆ ನೀರು ಬರಬೇಕು ಅಂದರೆ ನಾವೇನು ಅಲ್ಲಿಗೇನು ಡ್ರಿಪ್ ಇರಿಗೇಷನ್ ಮಾಡಿರಲ್ಲ. ಸೊ ಹಂಗಾಗಿ ಬದುಗಳಿಗೆ ಹೊಡಿಬೇಕು ಅಂದರೆ ಸ್ವಲ್ಪ ಮಳೆ ಬಂದಾಗ, ಬದುಗಳು ಹಸಿ ಇದ್ದಾಗ, ನೋಡಿ ಇಷ್ಟು ಹಸಿ ಇದ್ದರೆ ಸಾಕು, ವರ್ಕ್ ಆಗುತ್ತೆ. ನೀವು ಹೊಡಿಬೋದು, ಏನೂ ತೊಂದರೆ ಇಲ್ಲ ಅಷ್ಟು ಹಸಿ ಇದ್ದಾಗ. ಆಮೇಲೆ ಹೊಡೆದು ಮಳೆ ಬಂದರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಔಷಧಿ ಹೊಡೆದು ವೇಸ್ಟ್ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಇದು ಬೇರಿಗೆ ಹೋಗ್ಬೇಕು. ಆ್ಯಕ್ಚುಲಿ ಗಿಡಗಳಿಗೆ ಹೋಗೋದಕ್ಕಿಂತ ಬೇರಿಗೆ ಹೋಗ್ಬೇಕು. ಮಳೆ ಬಂದ್ರೂ ಏನು ತೊಂದರೆ ಇಲ್ಲ, ಮಳೆ ಬಂದರೂ ಸಮೇತ ವರ್ಕ್ ಆಗುತ್ತೆ. ಕೆಲಸ ಮಾಡಬೇಕು ಅಷ್ಟೇ, ಕೆಲಸನ ಕರೆಕ್ಟಾಗಿ ಮಾಡಬೇಕು. ನಮ್ಮ ರೈತರ ಜೀವನ ಚೆನ್ನಾಗಿರುತ್ತೆ ಗೊತ್ತಾ? ಏನಕ್ಕಂದರೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ, ಹಾಲು ಕರೆದು ಸಗಣಿ ಹೊಡೆದು ಅಷ್ಟೊತ್ತಿಗೆ ಆಲ್ರೆಡಿ ನಮಗೆ ಹೊಟ್ಟೆ ಫುಲ್ ಹಸ್ದಿರುತ್ತೆ. ಒಳ್ಳೆ ಊಟ, ಮುದ್ದೆ, ರಾಗಿ ಮುದ್ದೆ ಊಟ ಮಾಡಿಕೊಂಡು ಹೊಲದ ಕಡೆಗೆ ಬಂದ್ವಿ ಅಂದರೆ ಕೆಲಸಗಳು, ಹೊಲದಲ್ಲಿ ಇರೋ ಕೆಲಸಗಳನ್ನೆಲ್ಲ ಮಧ್ಯಾಹ್ನ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಈಗ ಅಡಿಕೆ ತೋಟ ಇರೋವೆಲ್ಲ ಕಡಿಮೆ ಕೆಲಸನೇ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಮಧ್ಯಾಹ್ನಕ್ಕೆ ಒಳ್ಳೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹಂಗೆ ಮತ್ತೆ ಹೊಲದ ಕಡೆ ಬಂದೋಗಿ ತೋಟ ಎಲ್ಲ ನೋಡ್ಕೊಂಡು ಹೋದ್ರೇ ಸಮಾಧಾನ. ಆಮೇಲೆ ರಾತ್ರಿ ಒಳ್ಳೆ ಊಟ ಮಾಡಿ ಮಲ್ಕೊಂಬಿಡೋದಷ್ಟೆ. ಯಾರು ಪ್ರೆಷರ್ ಇರಲ್ಲ, ಹಂಗೆ ಮಾಡಿರಿ ಹಿಂಗೆ ಮಾಡಿ ಅಂತ ಯಾವ ಬಾಸ್ ಮಾತು ಕೇಳೋ ಹಾಗಿರಲ್ಲ. ನಾವೇ ರಾಜರು. ಆ್ಯಕ್ಚುಲಿ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕೇಳ್ತಾ ಇದ್ದದ್ದು ಕ್ವಶನ್ಸು ಜಾಸ್ತಿ ಅಂದರೆ ನಿಮ್ಮ ತೋಟ ಎಷ್ಟಿದೆ, ನೀವೆಷ್ಟು ಎಕರೆ ನಿಮ್ಮದು ಅಡಿಕೆ ತೋಟ ಇದೆ, ಎಷ್ಟು ಅಡಿಕೆ ಬೆಳಿತೀರಿ ವರ್ಷಕ್ಕೆ, ಈ ಥರ ಎಲ್ಲ ಕ್ವಶನ್ಸ್ನ ತುಂಬ ಕೇಳ್ತಾ ಇದ್ದೀರಿ. ಇದಕ್ಕೆ ಆದಷ್ಟು ಬೇಗನೆ ಉತ್ತರ ನಾನು ಕೊಡ್ತೀನಿ. ನಿಮ್ಮ ಹತ್ರ ಯಾವುದೇ ಮುಚ್ಚುಮರೆ ಇಲ್ಲ. ನಮ್ಮದು ಎಷ್ಟು ಅಡಿಕೆ ತೋಟ ಇದೆ, ಎಷ್ಟು ದೊಡ್ಡ ಗಿಡಗಳಿದ್ದಾವೆ, ಎಷ್ಟು ಸಣ್ಣ ಗಿಡಗಳಿದ್ದಾವೆ, ಹಾಗೆ ಎಷ್ಟು ಬೋರ್ಗಳಿದ್ದಾವೆ, ಇದಕ್ಕೆಲ್ಲ ಮಾಹಿತಿ ಒಂದು ವೀಡಿಯೋದಲ್ಲಿ ಬೇಗನೆ, ಆದಷ್ಟು ಬೇಗನೆ ನಿಮಗೆ ಬಿಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಔಷಧಿ ಹೊಡೆಯೋ ಲಾಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ರು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.